ಇವತ್ತು ಭಾರತ ಫೈನಲ್ ಬಂದಿರೋದು ತುಂಬಾ ಸಂತೋಷ ಆಗಿದೆ. ವರ್ಲ್ಡ್ ಕಪ್ ಅಲ್ಲಿ ಆಸ್ಟ್ರೇಲಿಯಾ ಸೋಲ್ತಿದ್ರು, ಮರು ಕಳಿಸದೇ ಇರಲಿ ಅಂತ ಬೆಳ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕರ್ನಾಟಕದವರು ಕೇರಳ ಮತ್ತು ವರುಣ್ ಚಕ್ರ ಇರೋದ್ರಿಂದ ನಮ್ಗೆ ಇನ್ನೂ ತುಂಬಾ ಬಲ ಬಂದಿದೆ. ಅದರಿಂದ ನಾವು ತುಂಬಾ ಹೆಮ್ಮೆ ಪಡಬೇಕಾಗಿದೆ. ಜೈ ಇಂಡಿಯಾ. ಇವತ್ತು ಇಂಡಿಯಾ ಫೈನಲ್ ತಲುಪಿರೋದು ತುಂಬ ಸಂತೋಷ ವಿಷಯ. ಈ ಇಂಡಿಯಾ ಟೀಮ್ಗೆ ಯಾವುದು ಅಡೆತಡೆಗಳು ಬರದೇ ಇರಲಿ, ಯಾವುದೇ ಕೆಟ್ಟ ದೃಷ್ಟಿಗಳು ಬರಬಾರ್ದು ಅಂತ ಅಂದ್ಬಿಟ್ಟು ಇವತ್ತು 101 ಗಣಪತಿಯ ಮುಂದೆ 101 ತೆಂಗಿನಕಾಯಿ ಹೊಡೆದಂತೆ ವಿಜಯಶಾಲಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಆಶಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಇಂಡಿಯಾ ಗೆದ್ದೇ ಗೆಲ್ತದೆ. ಎಲ್ಲಾ ಕಡೆನೂ ಪೂಜೆಗಳು ನಡೀತಾ ಇದೆ. ಎಲ್ಲರಿಗೂ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ನಮ್ಮ ಇಂಡಿಯಾಗೆ ಗೆದ್ದೇ ಬರ್ತದೆ. ನಮ್ಮ ಭಾರತ ಕ್ರಿಕೆಟ್ ತಂಡ ಬಹಳ ಬಲಿಷ್ಠವಾಗಿದೆ. ಇಡೀ ಚಾಂಪಿಯನ್ಸ್ ಟ್ರೋಫಿನಲ್ಲೇ ಒಂದೇ ಒಂದು ಸೋಲನ್ನು ಸಹ ಕಂಡಿಲ್ಲ. ನಾಕೌಟ್ನ ಎಲ್ಲಾ ಪಂದ್ಯಗಳಲ್ಲಿ ಗೆದ್ದಿದೆ. ಜೊತೆಗೆ ವಿಶೇಷವಾಗಿ ನ್ಯೂಜಿಲೆಂಡ್ ಮೇಲೆ ಇಂದು ಫೈನಲ್ ಇದೆ, ಅವ್ರ ಮೇಲೂ ಸಹ ಬಹಳ ಈಸಿಯಾಗಿ ಗೆದ್ದಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ ಅವರು 5 ವಿಕೆಟ್ಗಳನ್ನ ತಗೊಂಡು ನಮ್ಮ ಇಂಡಿಯಾಗೆ ಗೆಲುವನ್ನು ತಂದುಕೊಟ್ರು. ಅದೇ ರೀತಿ ಬ್ಯಾಟಿಂಗ್ನಲ್ಲಿ ರೋಹಿತ್ ಶರ್ಮಾ ಆಗ್ಬೋದು, ಗಿಲ್ ಆಗ್ಬೋದು, ಕೊಹ್ಲಿ, KL ರಾಹುಲ್, ಶ್ರೇಯಸ್ ಅಯ್ಯರ್ ಎಲ್ಲ ಒಳ್ಳೆ ಉತ್ತಮ ಫಾರ್ಮ್ಲಿದ್ದಾರೆ. ಇವತ್ತು ನಾವು 101 ಗಣಪತಿಯಲ್ಲಿ 101 ತೆಂಗಿನಕಾಯಿ ಹೊಡೆಯುವ ಮುಖಾಂತರ ವಿಶೇಷವಾಗಿ ಗಣಪತಿಗೆ ವಿಘ್ನ ನಿವಾರಕ ಆಗಲಿ, ಈ ಬಾರಿ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಬರಲಿ ಅಂತ ನಾವು ಇಂದು ವಿಶೇಷವಾಗಿ ಪೂಜೆ ಮಾಡಿ ಎಲ್ಲ ಭಗವಂತನಲ್ಲಿ ಕೇಳ್ಕೊಂಡಿದ್ದೀವಿ. ಈ ಬಾರಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ರೋಹಿತ್ ಶರ್ಮಾದ ನೇತೃತ್ವದ ಭಾರತೀಯ ಕ್ರಿಕೆಟ್ ತಂಡ ಗೆದ್ದೇ ಗೆಲ್ಲುತ್ತೆ. ಜೈ ಭಾರತ ಮಾತೆ. ಇವತ್ತು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸ್ಪಿನ್ನರ್ ವರುಣ್ ಚಕ್ರವರ್ತಿ 5 ವಿಕೆಟ್ ತಗೊಂಡು ಭರ್ಜರಿ ಆಟ ಆಡಿದ್ದಾನೆ. ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಈ ದಿನ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಹಾಗಾಗಿ ನಾವು ಇಲ್ಲಿ ಅಗ್ರಹಾರದಲ್ಲಿ ಇರೋ ಅಂತ ಒಂದು ಫೇಮಸ್ ಗಣಪತಿ 101 ಗಣಪತಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೇವೆ. ಹಾಗೂ ಎಲ್ಲರೂ ಕೂಡ ಇಂಡಿಯಾ ಗೆಲ್ಲಿ ಅಂತ ಆಶಿಸ್ತೀವಿ. ಹಾಗೆ ನಾವು ಕೂಡ ಎಲ್ಲರೂ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಟೀಮ್ ಗೆಲ್ಲಿ ಅಂತ ಒಂದು ಆಶಿಸ್ತೀವಿ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ರೋಹಿತ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತ ನಮ್ಗೊಂದು ನಂಬಿಕೆ ಇದೆ. ಏನಿವತ್ತು 101 ಗಣಪತಿಗೆ ನಮ್ಮ ಗುರುಗಳು ಸಂಕಲ್ಪ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಇಂಡಿಯಾ ಟೀಮ್ ಇದೆಯಲ್ಲ, ಬಹಳ ಬಲಿಷ್ಠವಾದ ಟೀಮು. ಕೆಟ್ಟ ದೃಷ್ಟಿಗಳು ನಮ್ಮ ಟೀಮ್ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ನಾವು ವಿಘ್ನ ನಿವಾರಕ ಮಹಾಗಣಪತಿನಲ್ಲಿ ನಾವು ಇವತ್ತು ಪ್ರಾರ್ಥಿಸಿದ್ದೀವಿ. ಇವತ್ತಿನ ದಿವಸ ನಮ್ಮ ರೋಹಿತ್ ಶರ್ಮಾ ರವರ ನಾಯಕತ್ವದ ಇಂಡಿಯಾ ಟೀಮ್ ಖಂಡಿತ ವಿಜಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಅದಕ್ಕೆ ಮಹಾಗಣಪತಿ ನಮ್ಗೆಲ್ರಿಗೂ ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಪ್ರತಿ ಬಾರಿಯೂ ಕ್ರಿಕೆಟ್ ಅಭಿಮಾನಿಗಳು ಬಂದು ಈ 101 ಗಣಪತಿ ವಿಘ್ನ ವಿನಾಯಕನಿಗೆ ವಿಶೇಷವಾದಂತಹ ಪೂಜೆ ಮಾಡಿದ ಪ್ರತಿ ಬಾರಿನೂ ಈ ಪೂಜೆ ಮಾಡಿದಾಗ ಇಂಡಿಯಾ ಗೆದ್ದಿದೆ. ಆದ್ರಿಂದ ಈ ಬಾರಿನೂ 101 ಶಕ್ತಿಯನ್ನು ನಮ್ಮ ಕ್ರಿಕೆಟಿಗರಿಗೆ ಗಣಪತಿ ಕೊಡಲಿ. ಮತ್ತು ಭಾರತ ಮಾತೆಗೆ ಇಂದಿನ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲಲಿ 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 ಭಾರತ ಗೆಲ್ಲಲಿ 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 ಚೀಲ ಭಾರತ ಮಾತೆ. ಗೆಲ್ಲಲಿ 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 ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ 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 ಭಾರತ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ ಗೆಲ್ಲಲಿ ಭಾರತ ಗೆಲ್ಲಲಿ 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 ಭಾರತ ಗೆಲ್ಲಲಿ 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 ಭಾರತ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ, 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 ಭಾರತ ಕ್ರಿಕೆಟ್ ತಂಡಕ್ಕೆ ಸಣ್ಣ ಭಾರತ ಕೊಡೋರಿಗೆ ಇದು ಒಂದು